ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಬಸವರಾಜ ಜನಕ್ಕಿ, ಇತಿಹಾಸದ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾಂಡೇಲಿ. ಇಂದು ನಾನು ನಿಮಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ BA ದ್ವಿತೀಯ ಸೆಮಿಸ್ಟರಿನ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಷಯದ 24ನೇ ಅವಧಿ ಕುರಿತು ಮಾತನಾಡುತ್ತಿದ್ದೇನೆ. ವಿಷಯ ರಾಷ್ಟ್ರಕೂಟರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ. In this video program, I am presenting on art and architecture of the Rashtrakutas of Malkhed. Now let us see the orange color shown in this map is of Rashtrakuta Empire. ಕೇಸರಿ ಬಣ್ಣದ್ದು ಇದು ರಾಷ್ಟ್ರಕೂಟರ ಸಾಮ್ರಾಜ್ಯದ ವಿಸ್ತಾರ. ಈ ರೀತಿಯಾಗಿ ಇಂದಿನ ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡುಗಳಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯ ಹಬ್ಬಿತ್ತು. ವಿಶಾಲವಾದ ಪ್ರದೇಶದಲ್ಲಿ ದಕ್ಷಿಣ ಭಾರತದ ಬಹುಭಾಗ ಪ್ರದೇಶದಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯ ಹಬ್ಬಿತ್ತು ಅನ್ನೋದು ನಮಗೆ ಈ ನಕ್ಷೆಯ ಮುಖಾಂತರ ಕಂಡುಬರ್ತದೆ. ದ ಆರೆಂಜ್ ಕಲರ್ ಶೋನ್ ಇನ್ ದಿಸ್ ಮ್ಯಾಪ್ ಈಸ್ ಕವರ್ಡ್ the present Maharashtra, Gujarat, Andhra Pradesh, Tamil Nadu, Karnataka. So this was the Rashtrakuta Empire. So it covered almost major portion of South India. Now let us see the important temples of the Rashtrakutas in Karnataka. Rajashale at Thalavanapura, Parameshwara temple at Kannur, Jinendra Bhavana at Saudatti, Someshwara temple at Sogal, Bhogeshwara temple at Asundi, Dhora Jinalaya at Bankapur, Ishwara temple at Shiriwal, Yelloರದ ಕೈಲಾಸನಾಥ ದೇವಾಲಯ ಮತ್ತು ಕುಕನೂರಿನ ನವಲಿಂಗ ದೇವಾಲಯಗಳು ರಾಷ್ಟ್ರಕೂಟರ ಕಾಲದ ಪ್ರಮುಖ ದೇವಾಲಯಗಳು. The picture in this slide is of a Shiva beautifully carved at ಎಲ್ಲೋರ ಕೇವ್. ಎಲ್ಲೋರ ಗುಹಾಲಯದಲ್ಲಿರತಕ್ಕಂಥ ಒಂದು ಶಿವನ ಮೂರ್ತಿಯನ್ನು, ಶಿಲ್ಪವನ್ನು ಅತ್ಯಂತ ಸುಂದರವಾಗಿ ಕೆತ್ತಲಾಗಿದೆ. ಇದು ಮಹತ್ವದ ಒಂದು ಶಿಲ್ಪ. ನೌ ಲೆಟ್ ಅಸ್ ಸಿ ಅಬೌಟ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದಿ ಟೆಂಪಲ್. ದೇವಾಲಯಗಳ ಪ್ರಮುಖ ಲಕ್ಷಣಗಳು ಯಾವುವು? ದ ರಾಷ್ಟ್ರಕೂಟ ಕಿಂಗ್ಸ್ ಕನ್ಸ್ಟ್ರಕ್ಟೆಡ್ ಕೇವ್ಸ್, ಟೆಂಪಲ್ಸ್ at ಅಜಂತಾ, ಎಲ್ಲೋರ, ಶಿರಿವಾಳ, ಜೋಗೇಶ್ವರಿ, ಧಾರೇಶ್ವರ, ಬದಾಮಿ, ಕೊಣ್ಣೂರು, ಪಟ್ಟದಕಲ್ಲು, ಲಕ್ಕುಂಡಿ, ಎಲಿಫಂಟ, ಕುಕನೂರು, ಲಕ್ಷ್ಮೇಶ್ವರ ಆ್ಯಂಡ್ ಐಹೊಳೆ. ರಾಷ್ಟ್ರಕೂಟರು ಎಲ್ಲ ಸ್ಥಳಗಳಲ್ಲಿ ತಮ್ಮ ದೇವಾಲಯಗಳನ್ನ ನಿರ್ಮಾಣ ಮಾಡಿದರು. ದಿ ಸ್ಯಾಂಕ್ಟಮ್ಸ್, ದಟ್ ಈಸ್ ಗರ್ಭಗುಡಿ, ಆರ್ ಯೂಸ್ವಲಿ ಸಿಂಗಲ್, ಡಬಲ್, ಟ್ರಿಬಲ್, ಕ್ವಾರ್ಟರ್ಬಲ್ and 5. Temples are constructed with rand, sandstone and granite. Each temple has a sanctum, pillared hall, entrance hall and sukhanasi. Sanctums are constructed on a star-shaped foundation. Temples are decorated with different types of sculptures like Makaratorna, Ratimanmata, Rashika couples, etc. Windows in the temples are made out of rock, which are known as jalandhara, with small holes. The pillars are either square or round shaped and beautiful designs of geometry. Even they are in octagonal shape also. ಈ ರೀತಿಯಾಗಿ ರಾಷ್ಟ್ರಕೂಟ ದೇವಾಲಯದ ಪ್ರಮುಖ ಲಕ್ಷಣಗಳನ್ನು ನೋಡೋದಾದರೆ, ಅವರು ನಿರ್ಮಿಸಿದಂಥ ದೇವಾಲಯಗಳು ನಮಗೆ ಇಂದು ಅಜಂತಾ, ಎಲ್ಲೋರ, ಶಿರಿವಾಳ, ಜೋಗೇಶ್ವರಿ, ಧಾರೇಶ್ವರ, ಬದಾಮಿ, ಕೊಣ್ಣೂರು, ಪಟ್ಟದಕಲ್ಲು, ಲಕ್ಕುಂಡಿ, ಎಲಿಫಂಟ, ಕುಕನೂರು, ಲಕ್ಷ್ಮೇಶ್ವರ ಮತ್ತು ಐಹೊಳೆಯಲ್ಲಿ ಕಂಡುಬರ್ತವೆ. ಎಲಿಫೆಂಟ್ ಅನ್ನೋದು ಮುಂಬೈ ಹತ್ತಿರ ಇರತಕ್ಕಂಥ ಒಂದು ಸಮುದ್ರದಲ್ಲಿರ್ತಕ್ಕಂಥ ಒಂದು ದ್ವೀಪ. ಕೊಣ್ಣೂರು ಇದು ಇವತ್ತಿನ ನರಗುಂದ ಸಮೀಪದಲ್ಲಿರ್ತಕ್ಕಂಥದ್ದು. ಪಟ್ಟದಕಲ್ಲು ನಿಮಗೆಲ್ಲ ಗೊತ್ತಿದೆ. ಐಹೊಳೆ, ಬದಾಮಿ, ಪಟ್ಟದಕಲ್ಲು ಇವೆಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸ್ಥಳಗಳು. ಶಿರ್ವಾಳ ಅನ್ನೋದು ಗುಲ್ಬರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಸ್ಥಳ. ಪ್ರತಿಯೊಂದು ದೇವಾಲಯಗಳಲ್ಲಿ ಗರ್ಭಗುಡಿ, ಕಂಬಗಳಿಂದ ನಿರ್ಮಿಸಿದಂಥ ಒಂದು ಹಾಲ್, ಜೊತೆಗೆ ಸುಖನಾಶಿ ಅಂತೇಳಿ ಕರೀತಾರೆ. ಇವೆಲ್ಲ ದೇವಾಲಯದ ಪ್ರಮುಖ ಲಕ್ಷಣಗಳು. ಜೊತೆಗೆ
ವಿಶೇಷವಾಗಿ ದೇವಾಲಯದಲ್ಲಿ ಒಂದೇ ಗರ್ಭಗುಡಿ ಕಂಡು ಬರ್ತದೆ. ಆದರೆ ಇವರ ಕಾಲದಲ್ಲಿ ಹೊಯ್ಸಳರ ಮಾದರಿಯಲ್ಲಿ ನಿರ್ಮಿಸಲ್ಪಟ್ಟಂಥ 1, 2, 3, 4, 5 ಗುಡಿಗಳು ಇದು ಸಹಿತ ನಮಗೆ ಕಂಡುಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಜೊತೆಗೆ ಮಕರ ತೋರಣ ಅಂದರೆ ನಾವು ಯಾವುದೇ ದೇವಾಲಯವನ್ನು ಪ್ರವೇಶ ಮಾಡಬೇಕಾದ್ರೆ ಗರ್ಭಗುಡಿಯ ಮೇಲ್ಭಾಗದಲ್ಲಿ ಮೊಸಳೆ ಆಕಾರದ 2 ಚಿಹ್ನೆಗಳಿರ್ತವೆ. ಎದುರು ಬದುರಾಗಿ ಆ ದ್ವಾರದ ಮೇಲ್ಭಾಗದಲ್ಲಿ ಕಂಡು ಬರ್ತಕ್ಕಂಥವು. ಇವು ಡೆಕೋರೇಷನ್ ಪಾಯಿಂಟ್ ಆಫ್ ವ್ಯೂ ಕ್ರಿಯೇಟ್ ಮಾಡ್ತಾರೆ. ಅದಕ್ಕೆ ಮಕರ ತೋರಣ ಅಂತೇಳಿ ಕರೀತಾರೆ. ಮಕರ ಅಂದರೆ ಮೊಸಳೆ. ಜೊತೆಗೆ ರತಿ ಮನ್ಮಥರ ಮತ್ತು ಈ ರತಿ ಕ್ರೀಡೆಯಲ್ಲಿ ತೊಡಗಿರ್ತಕ್ಕಂಥ ದಂಪತಿಗಳ ಚಿತ್ರಗಳು, ಶಿಲ್ಪಗಳು ಸಹಿತ ನಮಗೆ ದೇವಾಲಯದಲ್ಲಿ ಕಂಡು ಬರ್ತವೆ. ದೇವಾಲಯದ ಒಳಗಡೆ ಬೆಳಕು ಬರಲಿ ಅನ್ನೋ ಕಾರಣಕ್ಕಾಗಿ ಕಲ್ಲಿನಿಂದಲೇ ನಿರ್ಮಿಸಿದಂಥ ಕಿಟಕಿಗಳು ಇರುತ್ತವೆ. ಅವುಗಳಿಗೆ ಜಾಲಂಧ್ರ ಅಂತೇಳಿ ಕರೀತಾರೆ. ಹೀಗೆ ಅವುಗಳನ್ನು ಸಹಿತ ಬೇರೆ ಬೇರೆ ಕಲೆ ವಿನ್ಯಾಸಗಳಿಂದ ಅವುಗಳನ್ನು ಡೆಕೋರೇಷನ್ ಮಾಡಿದ್ದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಇದು ರಾಷ್ಟ್ರಕೂಟರ ಕಾಲದ ವಂಶಾವಳಿ. ದಂತಿದುರ್ಗ, 1ನೇ ಕೃಷ್ಣ, 2ನೇ ಗೋವಿಂದ, ಧ್ರಾವರ್ಷ, 3ನೇ ಗೋವಿಂದ, ಅಮೋಘವರ್ಷ, ಇಮ್ಮಡಿ ಕೃಷ್ಣ, ಮುಮ್ಮಡಿ ಇಂದ್ರ, 2ನೇ ಅಮೋಘವರ್ಷ, 4ನೇ ಗೋವಿಂದ, 3ನೇ ಅಮೋಘವರ್ಷ, 3ನೇ ಕೃಷ್ಣ, ಕೊಟ್ಟಿಗ ಆಗೋ ವರ್ಷ, 2ನೇ ಕರ್ಕ, 4ನೇ ಇಂದ್ರ ಅಂತೇಳಿ ಇವರು ರಾಷ್ಟ್ರಕೂಟರ ಕಾಲದ ಪ್ರಮುಖ ಅರಸರು. ಸೊ ದಿಸ್ ಈಸ್ ದ ಜೀನಿಯಾಲಜಿ ಆಫ್ ದಿ ರಾಷ್ಟ್ರಕೂಟ ಕಿಂಗ್ಡಮ್. ಸೊ ದಿಸ್ ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ Jaina cave constructed during Rashtrakuta period at Ellora. This is in 3-story building. It is constructed in a hill rock. So this is in a monolithic. ಅಂದರೆ ಒಂದೇ ಬೃಹತ್ ಬಂಡೆಗಲ್ಲಿನಲ್ಲಿ ನಿರ್ಮಿಸಲ್ಪಟ್ಟಂಥ 3 ಅಂತಸ್ತಿನ ಒಂದು ಜೈನ ದೇವಾಲಯ ಅಥವಾ ಗುಹಾಲಯ. ಇಲ್ಲಿ ಯಾವುದೇ ರೀತಿ ಬೇರೆ ಬೇರೆ ಕಲ್ಲುಗಳನ್ನು ತಂದು ಮಾಡಿಲ್ಲ. ಅಲ್ಲೇ ಒಂದೇ ಅಖಂಡ ಬಂಡೆಗಲ್ಲಿನಲ್ಲಿ ಇದನ್ನು ನಿರ್ಮಿಸಲ್ಪಟ್ಟಿದ್ದಾರೆ. ಇದು ದೇವಾಲಯಗಳನ್ನು ಕಟ್ಟೋದಕ್ಕಿಂತ ಅತ್ಯಂತ ಭಿನ್ನವಾಗಿರ್ತಕ್ಕಂಥ ಒಂದು ಶೈಲಿ ಇದು ದಕ್ಷಿಣ ಭಾರತದ ಕೆಲವು ಸ್ಥಳಗಳಲ್ಲಿ ಈ ರೀತಿ ನಮಗೆ ಗುಹಾಲಯಗಳು ಕಂಡುಬರ್ತವೆ. ಇದಕ್ಕೆ ವಿಶೇಷ ಪರಿಣಿತಿ ಬೇಕಾಗ್ತದೆ. ಈ ಪರಿಣಿತಿ ನಮಗೆ ದಕ್ಷಿಣ ಭಾರತದಲ್ಲಿ ಪಲ್ಲವರ ಕಾಲದಲ್ಲಿ, ಚೋಳರ ಕಾಲದಲ್ಲಿ, ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಮುಂದುವರ್ಕೊಂಡು ಇದು ರಾಷ್ಟ್ರಕೂಟರ ಕಾಲದಲ್ಲಿ ಬೆಳೆದು ಬಂತು ಅನ್ನೋದು ನಮಗೆ ಸ್ಪಷ್ಟವಾಗಿ ಈ ಒಂದು ಗುಹಾ ದೇವಾಲಯಗಳಿಂದ ಕಂಡುಬರ್ತದೆ. ಸೊ ಇದು ಎಲ್ಲೋರದಲ್ಲಿರ್ತಕ್ಕಂಥ ಒಂದು ಪಾರ್ವತಿಯ ಶಿಲ್ಪ. ಸೊ ದಿಸ್ ಈಸ್ ಎ ಸ್ಕಲ್ಪ್ಚರ್ ಆಫ್ ಅ ಪಾರ್ವತಿ ಇನ್ Ellora cave. Here you can see the dancing Shiva. This figure can be seen even at Badami also, but it is in different style. Here you can see both dancing Shiva and Vishnu at Dashavatara temple or cave at Ellora. So this is how we can identify the sculptures. This is the sculpture of goddesses Ganga at the entrance of cave number 21 at Ellora. See the sculpture style of this goddesses Kailasanatha temple at Ellora. Now let us see about this Kailasanatha temple. This is also a monolithic temple. ಒಂದೇ ಬೃಹತ್ ಬಂಡೆಗಲ್ಲಿನಲ್ಲಿ ಇದನ್ನು ನಿರ್ಮಿಸಲ್ಪಟ್ಟಿದ್ದಾರೆ. ಇದು ಸಹಿತ ಎಲ್ಲೋರದಲ್ಲಿರ್ತಕ್ಕಂಥ ಕೈಲಾಸನಾಥ ದೇವಾಲಯ. This is the largest of the rock cut Hindu temples at Ellora in Maharashtra. The megalith carved from a rock cliff face. It is considered one of the most remarkable cave temples in the world because of its size, architecture and sculptural treatment. The top of the structures over the sanctuary is 32.6 meters above the level of the court below. Although rock face slopes downwards from the rear of the temple to the front, archaeologists believe it is made from a single rock. The Kailasa temple, cave number 16, is the largest of the 34 Buddhist, Jaina and Hindu cave temples and monasteries known collectively as Ellora caves, ranging for over 2 kilometers along the sloping basalt cliff at this site. ಎಲ್ಲೋರಾದಲ್ಲಿರುವ ಕೈಲಾಸನಾಥ ದೇವಾಲಯ
ಒಂದೇ ಕಲ್ಲಿನಲ್ಲಿ ನಿರ್ಮಿಸಲ್ಪಟ್ಟಿದೆ. ಇದರಲ್ಲಿರ್ತಕ್ಕಂಥ ಶಿಲ್ಪ ಮತ್ತು ಕಲೆ ಶೈಲಿಯಿಂದ ಇದು ಜಗತ್ ವಿಖ್ಯಾತವಾಗಿದೆ. ಇದರ ಎತ್ತರ ಭೂಮಿಯಿಂದ 32.6 ಮೀಟರ್ ಅಂದರೆ 107 ಅಡಿ ಎತ್ತರವಾಗಿದೆ. ಈ ಕೈಲಾಸನಾಥ ದೇವಾಲಯವು 16ನೇ ಕೇವ್, ಒಟ್ಟು ಅಲ್ಲಿ 34 ಗುಹಾಲಯಗಳು ಬರ್ತವೆ. ಅದರಲ್ಲಿ ಇದು 16ನೇ ಗುಹಾಲಯ. ಇದರ ಗುಹಾಲಯಗಳ ಒಟ್ಟು ಉದ್ದ 2 ಕಿಲೋಮೀಟರ್ನಷ್ಟು ಉದ್ದವಾದ ಬಂಡೆಗಲ್ಲಿನಲ್ಲಿ ಗುಹಾಲಯಗಳನ್ನು ನಿರ್ಮಾಣ ಮಾಡಲಾಗಿದೆ. The Kailasa temple architecture is different from the earlier style of the Deccan region. It appears to be based on Virupaksha temple at Pattarkallu and Kailasa temple at Kanchi, but it is not an exact imitation of these two temples. The southern influence on the temple architecture can be attributed to the involvement of Chalukyans and Pallava artists in the construction. ಈ ದೇವಾಲಯಗಳ ಮಾದರಿ ನೋಡಿದರೆ ನಮಗೆ ಎಲ್ಲೋರದ ದೇವಾಲಯಗಳು ಸ್ವಲ್ಪ ಮಟ್ಟಿಗೆ ಪಟ್ಟದಕಲ್ಲು ಮತ್ತು ಕಂಚಿಯಲ್ಲಿರ್ತಕ್ಕಂಥ ದೇವಾಲಯಗಳು ಹೋಲ್ತವಂತೇಳಿ ಈ ಕಲಾ ಇತಿಹಾಸ ತಜ್ಞರು ಹೇಳ್ತಾರೆ. ಆದರೆ ಈ ಒಂದು ನಿರ್ಮಾಣ ಕಾರ್ಯದಲ್ಲಿ ತಮಿಳುನಾಡು ಮತ್ತು ಪಲ್ಲವರ ಕಾಲದ ಶಿಲ್ಪಿಗಳು ಭಾಗವಹಿಸಿದ್ದರಿಂದ ಆ ಒಂದು ಶೈಲಿಯನ್ನು ನಾವು ಈ ದೇವಾಲಯದಲ್ಲಿ ಕಾಣ್ಬೋದು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. The entrance of the temple courtyard features a low gopuram. Most of the deities at the left of the entrance are Shaivite, while on the right hand side the deities are Vaishnavites. The two-story gateway opens to reveal a U-shaped courtyard. The dimension of the courtyard is 82 meter into 46 meter at the base. The courtyard is edged by a columned arcade 3 stories height. The arcades are punctuated by huge sculpted panels and alcoves containing enormous sculptures of a variety of deities. Originally, flying bridges of stone connected these galleries to central temple structures, but these have fallen. Some of the most famous sculptures are Shiva the ascetic, Shiva the dancer, Shiva being warned by Parvati about the demon Ravana and river goddesses. Within the courtyard, there is a central shrine dedicated to Shiva and an image of his Mount Nandi. The central shrine housing the lingam features a flat-roofed mandapa supported by 16 pillars and a Dravidian shikara. The shrine, complete with pillars, windows, inner and outer rooms, gathering halls, and an enormous stone lingam as its heart, is carved with niches, plasters, windows as well. Images of deities, mithunas, that is erotic male and female figures, and other figures. As is traditional in Shiva temples, Nandi sits on a porch in front of the central temple. The Nandi Mandapa and the main Shiva temple are each about 7 meters high and built on 2 stories. The lower stories of the Nandi Mandapa are both solid structures decorated with elaborate illustrative carvings. The base of the temple has been carved to suggest that elephants are holding the structure aloft. The base of the temple hall features scenes from Ramayana and Mahabharata. So this is how we can see about the Kailasanatha temple. So these are some of the opinions given by historians about the Kailasanatha temple. So this is Kashi Vishwanatha temple at Pattadakal, where you can see the few features of this temple at Ellora. Similarly, Virupaksha temple at Pattadkallu. So these are some of the features are taken by this temple or included in that temple. The depth study helps us to understand the structure. So this is a Dravidian style structure, top of the Navalinga temple at Kukunur in Karnataka. So this is the temple complex of a Navalinga of a Dravidian style at Kukunuru. Now let us see about Navalinga temple. It is a cluster of Hindu temples built in the 9th century during the reign of King Amagosha I, his son Krishna II of the Rashtrakuta dynasty. The temple is located in the town of Kukunur, 4 kilometers away from north of Itigi in Koppal district and 40 kilometers from Gadag. The temples are in Dravidian style.
The temples are belong to Shaivism. Each temple are adorned with a linga, hence it is named as Navalinga temple. The poor quality sandstone is used for the construction, hence there is a lot of decay due to degradation. The rich in decoration is completely damaged and cannot record its past glory. The temple has a tower, hall, sanctum with a linga. The sculptures like Gajalakshmi and consort of God Vishnu can be seen in these temples. The pillars in the hall are better quality and advanced in sculpture than the previous dynasty. 15 inscriptions are found in the temple complex, though sufficient light on history of the temples. The temples of Chamundi, Ganga, Saraswati, Kalika Devi, and Mahamayi and Mallikarjuna are here at Koknuru. This is how the Rashtrakuta temples are scattered in Karnataka. Thank you.